ದರ್ಶನ್ ಹೆಚ್ಚು ಕಡಿಮೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಪೊಲೀಸ್ ಕಸ್ಟಡಿ ಅದಾದ ನಂತರ ಜುಡಿಷಿಯಲ್ ಕಸ್ಟಡಿ ಅಂತ ಹತ್ತತ್ರ 90 ದಿವಸ ಆಗಿದೆ. ಬಟ್ ಆ 90 ದಿವಸದಲ್ಲಿ ಇವತ್ತು ಬಹಳ ನಿರ್ಣಾಯಕವಾದಂಥ ದಿನಗಳು ಇವತ್ತಿನಿಂದ ಆರಂಭ ಆಗ್ಬೋದು ಅನ್ನುವಂಥ ನಿರೀಕ್ಷೆ ಇತ್ತು. ಯಾಕಂದರೆ ಚಾರ್ಜ್ ಶೀಟ್ ಆಗಿ ಇವತ್ತು ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯಗೊಂಡಿದ್ದಂಥ ಕಾರಣಕ್ಕಾಗಿ ಅವರ ಪ್ರಕ್ರಿಯೆಗಳು ಮುಂದೆ ಏನೇನಿರ್ಬೋದು ಅಂತ ಒಂದು ಡಿಸೈಡ್ ಆಗ್ಬೋದಾಗಿತ್ತು ಅಂತ ಕಾಣಿಸುತ್ತೆ. ಇವತ್ತು ಕೋರ್ಟ್ನಲ್ಲಿ ಹಾಗಾದ್ರೆ ಏನಾಯ್ತು? ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡುವಂಥ ನಿಟ್ಟಿನಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇವತ್ತು ಕೋರ್ಟ್ನಲ್ಲಿ ಏನೇನಾಯ್ತು ಶಿವು, ಏನು ಅಪ್ಡೇಟ್ಸ್ ಗೊತ್ತಾಗ್ತಾ ಇದ್ರೆ ಜೊತೆಗೆ ಬೇಲ್ಗಾಗಿ ಅರ್ಜಿ ಸಲ್ಲಿಸಬಹುದು ಅನ್ನುವಂಥ ಕೆಲ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು. ಬಟ್ ಇವರು ಪರವಾಗಿ ಯಾರ್ಯಾರು ವಾದ ಹೂಡೋರಿದ್ದಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದಕ್ಕೆ ಒಂದು ಖಚಿತತೆ ಸಿಕ್ಕಿದೆ ಅಂತ ಕಾಣಿಸುತ್ತೆ ಲಾಯರ್ಸ್ಗಳ ವಿಚಾರವಾಗಾದ್ರೂ ಶಿವು. ಮಾಲ್ತೇಶ 24ನೇ ACM ನ್ಯಾಯಾಲಯದ ಮುಂದೆ 17 ಆರೋಪಿಗಳು ಕೂಡ ಇಂದು VC ಮೂಲಕ ಹಾಜರಾಗಿದ್ರು, ಅಂದರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ರು. ಇಂದು ಆರೋಪಿಗಳ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯಗೊಂಡಂತ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಿದ್ರು. ಚಾರ್ಜ್ ಶೀಟ್ ದಾಖಲಾದಂಥ ಬಳಿಕ ಇದು ಮೊದಲ ಬಾರಿಗೆ ಆರೋಪಿಗಳೆಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥದ್ದು VC ಮೂಲಕ. ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದ ಬಳಿಕ ಆರೋಪಿಗಳೆಲ್ಲರೂ ಕೂಡ ದಿಕ್ಕಾಪಾಲಾಗಿ ರಾಜ್ಯದ ವಿವಿಧ ಜೈಲುಗಳಲ್ಲಿ ಅವರೆಲ್ಲರೂ ಕೂಡ ಶಿಫ್ಟ್ ಮಾಡಲಾಗಿತ್ತು. ಅಲ್ಲೇ ಮೂಲಕವೇ 17 ಆರೋಪಿಗಳು ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲ ಆರೋಪಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿ ತಮ್ಮ ಹಾಜರುವಿಕೆಯನ್ನು ಕೂಡ ಖಚಿತಪಡಿಸಿರ್ತಕ್ಕಂಥದ್ದು. ಈ ವೇಳೆ ಹಾಜರಾತಿಯನ್ನು ಕೂಡ ದಾಖಲು ಮಾಡಿಕೊಂಡಂತಹ ನ್ಯಾಯಾಧೀಶರು, 24ನೇ ACM ನ್ಯಾಯಾಧೀಶರು ಆರೋಪಿಗಳೆಲ್ಲರಿಗೂ ಕೂಡ 3 ದಿನಗಳ ಕಾಲ, ಅಂದರೆ 12/9 ಕೂಡ ಈಗಾಗಲೇ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಣೆ ಮಾಡಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಂತರ ದಿನಗಳಲ್ಲಿ ಆರೋಪಿಗಳ ಪರವಾಗಿ ಕೂಡ ವಕೀಲರು ಜಾಮೀನಿಗೆ ಅರ್ಜಿ ಸಲ್ಲಿಸುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ ದರ್ಶನ್ ಕೂಡ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರ್ಬಂಧಕಾಜ್ಞೆಯನ್ನು ಕೂರಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ಉಳಿದಂಥ ಆರೋಪಿಗಳು ಕೂಡ ಚಾರ್ಜ್ ಶೀಟ್ ದಾಖಲಾದ ಬಳಿಕ ಸಾಮಾನ್ಯವಾಗಿ ಎಲ್ಲ ಪ್ರಕರಣಗಳಲ್ಲೂ ಕೂಡ ಜಾಮೀನಿಗಾಗಿ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆಗಳನ್ನು ಶುರು ಮಾಡಲಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಶಿವಪ್ರಸಾದ್.